ನಿಗೂಢ ವಸ್ತು ಸ್ಫೋಟ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎಚ್ಎಎಲ್ ಪೊಲೀಸರಿಂದ ಸಿಸಿಟಿವಿ ಮತ್ತೆ ಡಿವಿಆರ್ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಸಿಟಿವಿ ಮತ್ತು ಡಿವಿಆರ್ ನ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಅದನ್ನ ರವಾನೆ ಮಾಡಿದ್ದಾರೆ. ಸದ್ಯ ಪೊಲೀಸರ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆದಷ್ಟು ಬೇಗ ಒಂದು ಅಧಿಕೃತವಾಗಿ ಹೇಗಾಯ್ತು ಸ್ಫೋಟ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ಹೇಗಾಗಿರಬಹುದು, ಯಾರು ಆ ವ್ಯಕ್ತಿ ಅಥವಾ ಸ್ಫೋಟ ಯಾಕಾಯ್ತು, ಇದರ ಹಿಂದಿನ ಉದ್ದೇಶ ಏನು, ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿ ಹೇಗಾಯ್ತು ಅಂತ ಒಂದು ಘಟ್ಟಕ್ಕೆ ತಂದು ನಿಲ್ಲಿಸುವಲ್ಲಿ ಪೊಲೀಸರ ಪಾತ್ರ ಬಹಳ ಪ್ರಮುಖವಾದದ್ದು. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಪೊಲೀಸರ ಮುಂದಿದೆ, ಸಾಲು ಸಾಲು ಸವಾಲುಗಳು ಕೂಡ ಅವರ ಮುಂದಿದೆ. ಸದ್ಯಕ್ಕೆ ಈ ರೀತಿಯಾದಂತಹ ಪ್ರಕರಣ ಘಟನೆ ಸಂಭವಿಸಿದಾಗ ಸ್ಥಳದಲ್ಲಿ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು, ಯಾವ ರೀತಿಯಲ್ಲಿರುವಂತಹ ಅಷ್ಟು ಎವಿಡೆನ್ಸ್ಗಳನ್ನು ಸೇಫ್ ಗಾರ್ಡ್ ಮಾಡಿಕೊಂಡು ಪ್ರಕರಣವನ್ನು ಆದಷ್ಟು ಬೇಗ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತಲ್ಲ, ಅದೆಲ್ಲವನ್ನೂ ಕೂಡ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಜೊತೆಗೆ ಎಫ್ಎಸ್ಎಲ್ ತಂಡ ಕೂಡ ನಿರಂತರವಾಗಿ ಪೊಲೀಸರ ಜೊತೆಗೆ ಸ್ಥಳದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿದ್ದಂತಹ ಸಿಸಿಟಿವಿ ಫುಟೇಜಸ್, ಡಿವಿಆರ್ ಎಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ ಪೊಲೀಸರು. ಅನುಮಾನಾಸ್ಪದವಾಗಿ ಓರ್ವ ವ್ಯಕ್ತಿ ಬಂದಿದ್ದ ಅಥವಾ ಒಂದು ಬ್ಯಾಗ್ ಹಾಕೊಂಡಿದ್ದ, ಆ ಬ್ಯಾಗ್ ನಲ್ಲಿ ನಿಗೂಢವಾದ ಸ್ಫೋಟಕ ವಸ್ತು ಇತ್ತು. ಹ್ಯಾಂಡ್ ವಾಶ್ ನ ಸಮೀಪ ಡಸ್ಟ್ಬಿನ್ ಬಳಿ ಆ ಬ್ಯಾಗ್ ಅನ್ನ ಇಟ್ಟ. ಅದಾದ ಕೆಲವೇ ಕ್ಷಣಗಳಲ್ಲಿ ಅದು ಸ್ಫೋಟಗೊಂಡಿದೆ. ಈ ಸ್ಫೋಟದಲ್ಲಿ 5 ಗಂಭೀರವಾಗಿ ಗಾಯಗಳಾಗಿರೋದು ಅಂತ. ಒಂದು ವೇಳೆ ಇದೆಲ್ಲವೂ ಹೀಗೆ ನಡೆದಿದ್ರೆ ಇಷ್ಟು ಕೂಡ ಸಿಸಿಟಿವಿ ಫುಟೇಜಸ್ ಅಲ್ಲಿ ಸಿಗಬೇಕು. ಆಗ ಆ ವ್ಯಕ್ತಿ ಯಾರು, ಆತನ ಚಲನವಲನ ಏನಾಗಿತ್ತು, ಹೇಗೆ ಬಂದು ಆತ ಅಲ್ಲಿ ಆ ಬ್ಯಾಗ್ ಅನ್ನ ಪ್ಲೇಸ್ ಮಾಡಿ ಹೋದ, ಸ್ಫೋಟ ಹೇಗೆ ಸಂಭವಿಸಿತು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಸಿಸಿಟಿವಿ ಫುಟೇಜಸ್ ರೆಕಾರ್ಡಿಂಗ್ ಅಲ್ಲಿ ಸಿಕ್ಬಿಡುತ್ತೆ. ಹೀಗಾಗಿ ಅದು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಇಲ್ಲಿ. ಯಾಕಂದ್ರೆ ಆ ಕ್ಷಣದಲ್ಲಿ ಒಂದು 50ರಿಂದ 60 ಗ್ರಾಹಕರಿದ್ರು ಅಲ್ಲಿ ಹೋಟೆಲ್ನಲ್ಲಿ ಅಂತ ಹೇಳ್ತಾರೆ. ಸ್ಫೋಟ ಆಗ್ತಿದ್ದ ಹಾಗೆ ಎಲ್ಲರೂ ಚದುರು ಹೋಗಿದ್ದಾರೆ. ಇನ್ನುಳಿದಾಗೆ ಸುತ್ತಮುತ್ತ ಇದ್ದಂಥ ಸ್ಥಳೀಯರು ಏನಾಯ್ತಪ್ಪ ಅಂತ ನೋಡೋದಕ್ಕೆ ಬಂದವರು. ಅಲ್ಲಿಗೆ ಘಟನೆ ಹೇಗಾಯ್ತು, ಬ್ಯಾಗ್ ತಂದಿಟ್ಟವ್ರು ಯಾರು, ಯಾರಿಗೂ ಕೂಡ ಅಲ್ಲಿದ್ದಂಥವ್ರಿಗೆ ಇದುವರೆಗೂ ಸ್ಪಷ್ಟತೆ ಇಲ್ಲ. ಹೀಗಾಗಿದೆಯಂತೆ ಇದಂತೆ ಅನ್ನುವಂಥದ್ದು ಸದ್ಯಕ್ಕೂ ಇರುವಂಥ ಮಾಹಿತಿ. ಬಟ್ ಒಂದಂತೂ ಸ್ಪಷ್ಟ, ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ವೇ ಅಲ್ಲ ಅನ್ನೋದು ಖಾತ್ರಿ. ಜೊತೆಗೆ ಈ ಸುಧಾರಕ ಸ್ಫೋಟಕಗಳನ್ನು ಬಳಸಿರೋದನ್ನ ನೋಡ್ತಾ ಇದ್ರೆ ಮೇ ಬಿ ಇದು ಇಂಟೆನ್ಷನಲ್ ಇರಬಹುದು ಅನ್ನೋ ಸಾಧ್ಯತೆಗಳು ಈ ಹಂತದಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲಕ್ಕೂ ಕೂಡ ಪುಷ್ಟಿ ನೀಡೋ ಹಾಗೆ ಗುಪ್ತಚರ ದಳ ಕೂಡ ಪೊಲೀಸರಿಗೆ ಒಂದು ಮೆಸೇಜ್ ಪಾಸ್ ಮಾಡಿದೆ. ಉಗ್ರ ಕೃತ್ಯದ ಶಂಕೆ ಇದ್ರೂ ಇರಬಹುದು ಈ ಘಟನೆಯ ಹಿಂದೆ, ಸೂಕ್ಷ್ಮವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ತನಿಖೆ ಸಂದರ್ಭದಲ್ಲಿ ಅವಲೋಕಿಸಿ ಆ ಆಯಾಮದಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿ ಅಂತ ಹೇಳಿ ಗುಪ್ತಚರ ದಳ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರೋದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಸವಾಲುಗಳು, ಪ್ರಶ್ನೆಗಳು ಪೊಲೀಸರ ಮುಂದಿದೆ. ನಿರಂತರವಾಗಿ ತ್ವರಿತ ಕಾರ್ಯಾಚರಣೆ, ತನಿಖೆಯ ಮೂಲಕ ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರ ಕಂಡುಕೊಳ್ಳಬೇಕಾಗಿದೆ. ಅದಾದ ನಂತರವೇ ಅಧಿಕೃತವಾಗಿ ಯಾಕೆ ಇಲ್ಲಿ ಸ್ಫೋಟ ಸಂಭವಿಸಿತು, ಯಾವ ವಸ್ತುಗಳನ್ನು ಬಳಸಿ ಇಲ್ಲಿ ಸ್ಫೋಟ ಸಂಭವಿಸಿದೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಸ್ಫೋಟನ, ಆ ವ್ಯಕ್ತಿ ಯಾರು ಆಗಿದ್ರೆ, ಈ ಗಾಯಗೊಂಡಿರುವಂಥವರು 5 ಕಂಪನಿಯ 5 ಜನ ಇದ್ದಾರಲ್ಲ, 5 ಜನ ಒಂದೇ ಕಂಪನಿಯವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆ 5ರನ್ನು ಕೂಡ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. 2ರನ್ನ ವೈದೇಹಿ ಆಸ್ಪತ್ರೆಯಲ್ಲಿ ಮತ್ತು 3ರನ್ನ ಬ್ರೂಕ್ಫೀಲ್ಡ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಸೇರಿಸಿದ್ದಾರೆ. 2ರಿಗೆ ಬಹಳ ತೀವ್ರ ತೆರನಾದ ಗಾಯಗಳಾಗಿದೆ ಈ ಸ್ಫೋಟದಲ್ಲಿ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಕ್ಷಣ ಮಾತ್ರದಲ್ಲಿ ಮತ್ತೆ ಪೊಲೀಸ್ ಸಿಬ್ಬಂದಿ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬರ್ತಾರೆ. ಜೊತೆಗೆ ಎಫ್ಎಸ್ಎಲ್ ತಂಡ ಮತ್ತೆ ಶ್ವಾನದಳ ಎಲ್ಲವೂ ಸ್ಥಳಕ್ಕೆ ಬಂದು ದೌಡಾಯಿಸಿ ಇಡೀ ಸ್ಥಳವನ್ನ ತಮ್ಮ ಸುಪರ್ದಿಗೆ ತಗೊಳ್ತಾರೆ. ಇಡೀ ಹೋಟೆಲನ್ನು ಮೊದಲಿಗೆ ಖಾಲಿ ಮಾಡಿಸ್ತಾರೆ, ಯಾರು ಕೂಡ ಅಲ್ಲಿ ಓಡಾಡಬಾರ್ದು ಅಂತ. ಸಂಪೂರ್ಣ ಆ ಸ್ಥಳದಲ್ಲಿ ಯಾವ ಒಂದು ಚಿಕ್ಕ ಎವಿಡೆನ್ಸ್ ಕೂಡ ತಮ್ಮ ಕೈ ತಪ್ಪಿ ಹೋಗದ ಹಾಗೆ ಏನೆಲ್ಲ ಅದನ್ನ ಜೋಪಾನ ಮಾಡ್ಕೊಳ್ಬೇಕು ಆ ಕೆಲಸವನ್ನ ಸಂಪೂರ್ಣವಾಗಿ ಪೊಲೀಸರು ಮಾಡಿದ್ದಾರೆ. ಅದೇ ಕ್ಷಣದಲ್ಲಿ ಅಲ್ಲಿದ್ದಂಥ ಸ್ಥಳೀಯರು ಕೂಡ ಕಾರ್ಯಪ್ರವೃತ್ತರಾಗಿದ್ರು. ಯಾರಿಗೆಲ್ಲ ಈ ಸ್ಫೋಟದಲ್ಲಿ ಗಾಯಗಳಾಯಿತು ಅವರನ್ನೆಲ್ಲ ತಕ್ಷಣ ಅಲ್ಲಿಂದ ಹೊರಗೆ ತಂದು ತಕ್ಷಣಕ್ಕೆ ಪಕ್ಕದಲ್ಲೇ ಇರುವಂಥ ಆಸ್ಪತ್ರೆಗೆ ಅಥವಾ ಗಂಭೀರವಾಗಿರುವಂಥವರನ್ನ ಸ್ವಲ್ಪ ದೂರದ ಆಸ್ಪತ್ರೆಗಳಿಗೆ ಅವಶ್ಯಕತೆಯ ನಿಮಿತ್ತ ಕರೆದುಕೊಂಡೋಗಿ ಚಿಕಿತ್ಸೆ ಕೊಡಿಸುವಂಥ ಕೆಲಸಕ್ಕೆ ಮುಂದಾದರು. ಈ ಕ್ಷಣದವರೆಗೂ ಕೂಡ ಸ್ಥಳ ಪರಿಶೀಲನೆ ಹಾಗೆ ಮುಂದುವರಿತಾ ಇದೆ. 1 ಗಂಟೆ 9 ನಿಮಿಷದ ಸುಮಾರಿಗೆ ಈ ಸ್ಫೋಟ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಆ ಕ್ಷಣಕ್ಕೆ ಅಂದರೆ ಸ್ಫೋಟ ಸಂಭವಿಸಿ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ, ಹತ್ತತ್ರ 1 ಗಂಟೆ ಕಳೆದ್ರೂ ಕೂಡ ಯಾಕಾಯ್ತು ಹೇಗಾಯ್ತು ಅನ್ನೋದು ಗೊತ್ತಾಗಿರಲಿಲ್ಲ. ಅಂದರೆ ಅದೇನು ಸಿಲಿಂಡರ್ ಸ್ಫೋಟಗೊಂಡು ಆಗಿರುವಂಥ ಘಟನೆನಾ ಅಥವಾ ಯಾವುದಾದ್ರೂ ಸ್ಫೋಟಕ ನಿಗೂಢ ವಸ್ತುವೇ ಸ್ಫೋಟಗೊಂಡು ಸಂಭವಿಸಿರುವಂಥ ಘಟನೆನಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಅನ್ನೋದಿರಲಿಲ್ಲ.
ಅದಾದಮೇಲೆ ಹಂತ ಹಂತವಾಗಿ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳು ಅದನ್ನು ನೋಡಿದವರು ಹೇಳಿದಾಗ ಮತ್ತು ಪೊಲೀಸರು ಆ ಸ್ಥಳವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಸಿಲಿಂಡರ್ ಸ್ಫೋಟ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಆ ಹಂತದಲ್ಲಿ ಖಾತ್ರಿ ಆಗಿಬಿಡುತ್ತೆ. ಸಿಲಿಂಡರ್ ಸ್ಫೋಟ ಆಗುವಂಥ ಸ್ಥಳನೇ ಅಲ್ಲ ಅದು. ರಾಮೇಶ್ವರಂ ಕೆಫೆ ನೀವು ನೋಡಿರ್ತೀರಾ, ಅದರ ಮುಂಭಾಗ ಜನ ಅಲ್ಲಿ ಕುಳಿತು ಅಥವಾ ನಿಂತು ಕಾಫಿ ತಿಂಡಿ ಸೇವಿಸ್ತಾರೆ, ಅಲ್ಲಿ ನಡೆದಿರೋ ಸ್ಫೋಟ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸಂದೇಶ್. ಸಂದೇಶ್, ಸದ್ಯಕ್ಕೆ ಯಾವ ಹಂತದಲ್ಲಿದೆ ಸ್ಥಳದಲ್ಲಿನ ತನಿಖೆ? ಹೆಚ್ಚುವರಿಯಾಗಿ ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ವಿಜಯ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ನ್ಯಾಷನಲ್ ಏಜೆನ್ಸಿಗಳು ಕೂಡ ಇಂಟರ್ಫಿಯರ್ ಆಗ್ತಾ ಇದೆ. ಈಗಷ್ಟೇ NIA ಅಧಿಕಾರಿಗಳು ಕೂಡ ರಾಮೇಶ್ವರಂ ಕೆಫೆಗೆ ಈಗ ಭೇಟಿಯನ್ನು ನೀಡಿದ್ದಾರೆ. NIA ಅಧಿಕಾರಿಗಳು ರಾಮೇಶ್ವರಂ ಕೆಫೆಗೆ ಭೇಟಿ ನೀಡಿ ಈಗಾಗಲೇ ಒಳಗಡೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಯಾಕಂದರೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಬ್ಲಾಸ್ಟ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದರೆ ಅಥವಾ ಬಾಯ್ಲರ್ಗಳು ಬ್ಲಾಸ್ಟ್ ಆದರೆ, ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಸಿಲಿಂಡರ್ ಅಥವಾ ಬಾಯ್ಲರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಮಾತ್ರ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಇಲ್ಲಿ ಅನುಮಾನಾಸ್ಪದವಾಗಿದೆ, ಸಾಕಷ್ಟು ನಿಗೂಢವಾದ ಒಂದು ಸ್ಫೋಟ ಆಗಿರೋದ್ರಿಂದ ಇಲ್ಲಿ ನ್ಯಾಷನಲ್ ಏಜೆನ್ಸಿಗಳು ಕೂಡ ಬರ್ತವೆ. ಅದೇ ರೀತಿಯಲ್ಲಿ NIA ಅಧಿಕಾರಿಗಳು ಈಗಷ್ಟೇ ರಾಮೇಶ್ವರಂ ಕೆಫೆಗೆ ಬಂದಿದ್ದಾರೆ. ರಾಮೇಶ್ವರಂ ಕೆಫೆಯ ಒಳಭಾಗಕ್ಕೆ ಹೋಗಿ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ NIA ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ಉಗ್ರ ಸಂಘಟನೆಗಳ ಒಂದು ಪಾಲು ಇದರಲ್ಲಿ ಇದೆಯಾ ಅನ್ನೋ ಒಂದು ಅನುಮಾನ ದಟ್ಟವಾಗಿ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾಕಂದರೆ ಈಗ ನ್ಯಾಷನಲ್ ಏಜೆನ್ಸಿಗಳು ಕೂಡ ಈಗಾಗಲೇ ಬಂದಿರೋದ್ರಿಂದ ಯಾವುದೇ ಅನುಮಾನಾಸ್ಪದ ಸ್ಫೋಟವಾದಂಥ ಸಂದರ್ಭದಲ್ಲಿ ಲೋಕಲ್ ಪೊಲೀಸರಿಗೆ, ಅಂದರೆ ಸ್ಥಳೀಯ ಪೊಲೀಸರಿಗೆ ಅದು ಐಡೆಂಟಿಫೈ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಈಗ ನ್ಯಾಷನಲ್ ಏಜೆನ್ಸಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಸೆಂಟ್ರಲ್ ಏಜೆನ್ಸಿಯಿಂದ, ಅಂದರೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ನಗರ ಪೊಲೀಸ್ ಆಯುಕ್ತರಿಗೆ ಮಾಹಿತಿಯನ್ನು ಕೇಳಲಾಗಿತ್ತು. ಯಾಕಂದರೆ ಸಾಕಷ್ಟು ಅನುಮಾನಾಸ್ಪದವಾದ ಸ್ಫೋಟ ಆಗಿರೋದ್ರಿಂದ ಮಾಹಿತಿಯನ್ನು ಕೇಳಲಾಗಿತ್ತು. ಆ ಮಾಹಿತಿಯನ್ನು ಕೇಳಿದಂಥ ಹಿನ್ನೆಲೆ ನಗರ ಪೊಲೀಸ್ ಆಯುಕ್ತರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಈಗ ಸದ್ಯ ನ್ಯಾಷನಲ್ ಏಜೆನ್ಸಿ ಇಂಟರ್ಫಿಯರ್ ಆಗಿರುವಂಥದ್ದು, ಅಂದರೆ NIA ಅಧಿಕಾರಿಗಳು ಈಗ ಇಂಟರ್ಫಿಯರ್ ಆಗಿರೋದ್ರಿಂದ ಉಗ್ರರ ಕೃತ್ಯ ಅಥವಾ ಉಗ್ರರ ಕರಿನೆರಳು ಈ ಒಂದು ಸ್ಫೋಟದ ಹಿಂದೆ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಟ್ಟವಾದ ಒಂದು ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಹಾಗಾಗಿ NIA ಅಧಿಕಾರಿಗಳು ಬಂದು ಈಗ ಪರಿಶೀಲನೆಯನ್ನು ಮಾಡ್ತಾರೆ. ಯಾಕಂದರೆ NIA ಅಧಿಕಾರಿಗಳು ಕಂಪ್ಲೀಟ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಇಲ್ಲಿ ಯಾವ ಒಂದು ಸ್ಫೋಟಕ ಅಥವಾ ಯಾವ ಸ್ಫೋಟಕದಿಂದ ಬ್ಲಾಸ್ಟ್ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಲ್ಲಿ ಸಿಕ್ಕಿರುವಂಥ ಬ್ಯಾಟ್ರಿ ಆಗಿರ್ಬೋದು, ಕೇಬಲ್ಗಳಾಗಿರ್ಬೋದು, ಇಫ್ ಸಪೋಸ್ ಒಂದು ವೇಳೆ IED ಬಾಂಬ್ ಆಗಿದ್ರೆ ಅಥವಾ ಬೇರೆ ರೀತಿಯ ಬಾಂಬ್ಗಳಾಗಿದ್ರೆ, ಈ ಹಿಂದೆ ನಡೆದಂಥ ಸ್ಫೋಟಗಳೇನಿದ್ವು, ಅಂದರೆ ದೇಶದಲ್ಲಿ ನಡೆದಂಥ ಬೇರೆ ಬೇರೆ ಸ್ಫೋಟಗಳಲ್ಲಿ ಯಾವ ಉಗ್ರ ಸಂಘಟನೆ ಆ ಒಂದು ಈ ರೀತಿಯ ಒಂದು ಫಾರ್ಮೆಟ್ನಲ್ಲಿ ಸ್ಫೋಟವನ್ನು ಮಾಡಿದ್ರು, ಆ ಬೇಸಿಸ್ ಮೇಲೆ ಆ ಉಗ್ರ ಸಂಘಟನೆ ಮಾಡಿರ್ಬೋದು ಅನ್ನೋದನ್ನು ಐಡೆಂಟಿಫೈ ಮಾಡ್ತಾರೆ. ಯಾಕಂದರೆ ಪ್ರತಿ ಉಗ್ರ ಸಂಘಟನೆಗೂ ಕೂಡ ಅದರದ್ದೇ ಆದ ಒಂದು ಐಡೆಂಟಿಫಿಕೇಶನ್ ಇದೆ. ಬೇರೆ ಬೇರೆ ರೀತಿಯ ಒಂದು ಸ್ಟೈಲ್ನಲ್ಲಿ ಬ್ಲಾಸ್ಟ್ಗಳನ್ನು ಮಾಡ್ತಾರೆ. ಹಾಗಾಗಿ ಈಗ ಸದ್ಯ NIA ಅಧಿಕಾರಿಗಳು ಬಂದಿರೋದ್ರಿಂದ ಆ ಒಂದು ಆ್ಯಂಗಲ್ನಲ್ಲಿ ಎನ್ಕ್ವೈರಿಯನ್ನು ಮಾಡ್ತಾ ಹೋಗ್ತಾರೆ. ಈಗ NIA ಅಧಿಕಾರಿಗಳು ಕೂಡ ರಾಮೇಶ್ವರಂ ಕೆಫೆಯ ಒಳಭಾಗಕ್ಕೆ ಹೋಗಿರೋದ್ರಿಂದ ಉಗ್ರ ಸಂಘಟನೆಯ ಕೃತ್ಯ ಇದರ ಬೆನ್ನೆ ಹಿಂದೆ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೃಢವಾದ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಸಾಕಷ್ಟು ಗಂಭೀರವಾದ ವಿಚಾರ ಇದು, ಗಂಭೀರವಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ನಾರ್ಮಲ್ ಬ್ಲಾಸ್ಟ್ ಆಗಿದ್ದಿದ್ರೆ ನಿಜಕ್ಕೂ ಕೂಡ ಯಾವ ಅಧಿಕಾರಿಗಳು ಕೂಡ ಬರ್ತಾ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮೇಲಿಂದ ಮೇಲೆ ಹಿರಿಯ ಅಧಿಕಾರಿಗಳು, ನ್ಯಾಷನಲ್ ಏಜೆನ್ಸಿಗಳು ಜೊತೆಗೆ NIA ಅಧಿಕಾರಿಗಳು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಸೆಂಟ್ರಲ್ ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೇಳಿದ್ದಾರೆ. ಈಗಷ್ಟೇ DG IGP ಅಲೋಕ್ ಮೋಹನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಸಾಕಷ್ಟು ಗಂಭೀರವಾಗಿ ಈ ಒಂದು ಪ್ರಕರಣ ತಿರುಗ್ತಾ ಇದೆ. ಯಾಕಂದರೆ ಒಳಗೆ ಆಗಿರುವಂಥ ಅನುಮಾನಾಸ್ಪದ ಬ್ಲಾಸ್ಟ್ ಏನಿದೆ, ಇದಕ್ಕೂ ಉಗ್ರ ಸಂಘಟನೆಗಳಿಗೂ ಲಿಂಕ್ಗೆ ಸಂಬಂಧಪಟ್ಟಂತೆ ಸ್ಫೋಟಕವಾದ ಒಂದು ಬೆಳವಣಿಗೆ ಇಲ್ಲಿ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸ್ಫೋಟಕವಾದ ಬೆಳವಣಿಗೆ ಅಂತಾನೆ ಹೇಳ್ಬೋದು ವಿಜಯ್ ಇದು. ಯಾಕಂದ್ರೆ DG IGP ಅಲೋಕ್ ಮೋಹನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅನುಮಾನಾಸ್ಪದವಾದ ಒಂದು ಸ್ಫೋಟ ಆಗಿರೋದ್ರಿಂದ ಈ ಸ್ಫೋಟದ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ತುಂಬಾ ಗಂಭೀರವಾದ ಪ್ರಕರಣ, ದೇಶದ ಭದ್ರತೆ ವಿಚಾರವಾಗಿ ಇರುವಂತಹ ಪ್ರಕರಣ ಆಗಿರೋದ್ರಿಂದ ಈಗ ಸದ್ಯ ಕಂಪ್ಲೀಟ್ ಆಗಿ ಹಿರಿಯ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. DG IGP ಅಲೋಕ್ ಮೋಹನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಜಯ್, ಒಟ್ಟಾರೆಯಾಗಿ ಸಾಕಷ್ಟು ಗಂಭೀರವಾಗಿ ಈ ಒಂದು ಪ್ರಕರಣ ಪರಿಣಮಿಸ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
ನಿಗೂಢವಾದ ಸ್ಫೋಟಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇಲ್ಲಿ ಸಿಕ್ಕಿರುವಂತಹ ಒಂದು ಸ್ಫೋಟಕಗಳೇನಿದಾವೆ ಆ ಸ್ಫೋಟಕಗಳೆಲ್ಲವೂ ಕೂಡ ಈ ಹಿಂದೆ ಉಗ್ರ ಸಂಘಟನೆಗಳು ಮಾಡಿರುವಂತ ಬಾಂಬ್ ಬ್ಲಾಸ್ಟ್ ಮಾದರಿಯಲ್ಲೇ ಇದ್ದಾವೆ. ಹಾಗಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಅಂದ್ರೆ ಎಕ್ಸ್ಪರ್ಟ್ಸ್ಗಳು ಬೇಕಾಗ್ತವೆ. ಉಗ್ರ ಸಂಘಟನೆಗಳನ್ನ ಅಥವಾ ಅವರ ಒಂದು ಫಾರ್ಮೇಟ್ ಅನ್ನ ಬ್ರೇಕ್ ಮಾಡೋದ್ರಲ್ಲಿ NIA ಅಧಿಕಾರಿಗಳು ಎಕ್ಸ್ಪರ್ಟ್ಸ್ ಆಗಿರೋದ್ರಿಂದ NIA ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಸ್ಥಳದಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಆ ಒಂದು ಸ್ಥಳ ಏನಿದೆ ಅಂದ್ರೆ ಬ್ಲಾಸ್ಟ್ ಆಗಿರುವಂತಹ ಸ್ಥಳ ರಾಮೇಶ್ವರಂ ಕೆಫೆಯ ಒಳಭಾಗ ಏನಿದೆ ಅದನ್ನು ಕೂಡ NIA ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ಈಗ ಸದ್ಯ NIA ಅಧಿಕಾರಿಗಳು ಕೂಡ ಒಳಭಾಗದಲ್ಲಿ ಈಗ ಹೋಗಿ ಪರಿಶೀಲನೆಯನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಒಳಭಾಗದಲ್ಲಿ ಯಾವ ರೀತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.